ಬ್ಯಾಂಗ್ಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇ ಬಗ್ಗೆ ಒಂದು ವಿಡಿಯೋ ಮಾಡಿಸಿದ್ದೆ. ಆ ವಿಡಿಯೋದಲ್ಲಿ ಏನಾಗಿದೆ ಅಂದರೆ, ಒಂದು ದರೋಡೆ ಗ್ಯಾಂಗ್ ಕಾರ್ಗಳು ಹೋಗೋದು, ವಾಹನಗಳು ಹೋಗುವಾಗ ಕಲ್ಲು ಬಂಡೆಗಳು ಹಾಕಿ ಲೂಟಿ ಹೊಡೆಯೋ ಥರ, ಆಕ್ಸಿಡೆಂಟ್ ಮಾಡೋ ಥರ ಒಂದು ಮಾಡ್ತಾಯಿದ್ರು. CCTV ಫುಟೇಜೆಲ್ಲ ನಾನು ಹಾಕಿದ್ದೆ. ಆ ಕಂಪ್ಲೇಂಟ್ ಬಂದ DGP ಸಾಹೇಬರಿಗೆ, ಸಲೀಂ ಸಾಹೇಬರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಹೈವೇ ಅಥಾರಿಟಿಗೆಲ್ಲ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನನಗೆ ಮಾಲೂರು ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ ವಸಂತ್ ಅವರು ಫೋನ್ ಮಾಡಿಬಿಟ್ಟು ಕರೆದ್ರು, ಈ ಥರ ಬನ್ನಿ ಸರ್, ಅದೇನಿದೆ ವಿಚಾರಣೆ ಅಂತ. ನಾನು ಮತ್ತು ನಮ್ಮ ಟೀಮ್ ಅಡ್ವೊಕೇಟ್ ಟೀಮ್ ಎಲ್ಲ ಹೋಗಿ ವಿಚಾರಣೆ ಮಾಡಿದ್ದೀವಿ. ಎಲ್ಲ ಈಗ ಸದ್ಯಕ್ಕೆ ಕರೆಕ್ಟಾಗಿ ಕ್ಲೀನಾಗಿ ಆ್ಯಂಬುಲೆನ್ಸ್ ಫೆಸಿಲಿಟಿ ಆಗಲಿ, ಮತ್ತು ಪೆಟ್ರೋಲಿಂಗ್ ಆಗಲಿ, CCTV ಫುಟೇಜ್ ಎಲ್ಲ ಕ್ಲೀನಾಗಿ ಅಲ್ಲಿ ಮಾಡ್ತಿದ್ದಾರೆ, ಬಂದೋಬಸ್ತ್ ಮಾಡಿದ್ದಾರೆ. ಈಗ ಏನು ಚಿಂತೆ ಮಾಡೋ ಥರ ಏನು ಇಲ್ಲ, ಅಲ್ಲಿ ಪಬ್ಲಿಕ್ ಜನ ಸೇಫ್ಟಿ ಇದೆ. ಅಕಸ್ಮಾತ್ ಅಂಥದ್ದು ಏನೋ ಸಸ್ಪಿಷಿಯಸ್ ಇದ್ದರೆ ಜನರಿಗೆ ನಾವು 112ಗೆ ಕಾಲ್ ಮಾಡಿ, ಅಲ್ಲಿ ಇಮಿಡಿಯೇಟಾಗಿ ತಮಗೆ ಪೊಲೀಸರು ಸಹಾಯ ಮಾಡ್ತಾರೆ. ಪೆಟ್ರೋಲಿಂಗ್ನ ಹುಸೇನ್ ಸರ್ ಅವರು ಹೇಳಿದಾದ್ಮೇಲೆ ಪೆಟ್ರೋಲಿಂಗ್ ಇನ್ನೂ ಜಾಸ್ತಿ ಹೆಚ್ಚು ಮಾಡಿದ್ದೀವಿ ಸರ್. ಆಮೇಲೆ ಅದು ಗೊತ್ತಾಯ್ತಾ, ಅದು ಯಾರದಂತ ಅದು ವಿಡಿಯೋನ ಒಂದು ಮಾಡಿಸಿ ಹಾಕಿದ್ವಿ. ಅದು ಯಾರೋ ಅದು ರಾಡೆಲ್ಲ ಇಟ್ಕೊಂಡಿದ್ವಿ, ಅದು ಗೊತ್ತಾಯ್ತಾ ಯಾರಂದು? ಪೆಟ್ರೋಲಿಂಗ್ ಗೊತ್ತಾಗಿಟ್ರೆ ತಮ್ಗೇನಾದ್ರು ಗೊತ್ತಾಯ್ತಾ ಸರ್? ಇನ್ನೂ ಯಾರು ಪ್ಲೇಸ್ ಯಾವ್ದಂತ ಪಕ್ಕ ಕನ್ಫರ್ಮ್ ಆಗಿಲ್ಲ. ಪ್ಲೇಸ್ ಅನ್ನು ವೆರಿಫೈ ಮಾಡಿಸ್ತಾ ಇದ್ದೀವಿ. ಪ್ಲೇಸ್ ಏನಾದ್ರು ಕನ್ಫರ್ಮ್ ಆದ್ರೆ ಈಗ ಎವ್ರಿ 1 ಕಿಲೋಮೀಟರ್ ಒಂದು CCTV ಫಿಕ್ಸ್ ಆಗಿದೆ. ಹೈವೇ ಈಗ ಹೈವೇ ಅಥಾರಿಟಿ ಯಾರು ಸರ್ ಇಲ್ಲಿ? ಸರ್ ಇವರು ತಾವೇನಾ? ತಮ್ಮ ಹೆಸರು ಸರ್? ಕಮಲೇಶ್. ಈಗ ಕಮಲೇಶ್ವರ, ಈಗ ಹೈವೇನಲ್ಲಿ ಹೋಗುವಾಗ ಸೆಂಟ್ರ್ ರೋಡ್ ಕಲ್ಲಿಗೆಲ್ಲಿ ಇಡ್ತಾರ ನಿಮ್ಮ ಹೈವೇ ಕಡೆಯಿಂದ ಏನಾದ್ರು ಇಡೋದು ಚಾನ್ಸಸ್ ಇದೆಯಾ? ಇಲ್ಲ, ಅಂತದ್ದು ಯಾವ್ದಿಲ್ಲ. ಇಲ್ಲ, ಕಂಟಿನ್ಯೂ ಲೇಬರ್ ಇದಾರೆ ಸರ್, ಮ್ಯಾನೇಜ್ಮೆಂಟ್ ಇದಾರೆ, ಕಲ್ಲೆಲ್ಲ ಹಂಗೆ ಇಡಲ್ಲ, ಏನೂ ಇರಲ್ಲ. ದೊಡ್ಡ ಕಲ್ಲೆಲ್ಲ ಇದೆ ಸೆಂಟ್ರ್ ರೋಡ್ ಅಲ್ಲಿ. ಅದು ಯಾರಂತೂ ಗೊತ್ತಾಗ್ತಾ ಇಲ್ಲ. ಅದು ಸರ್ ಮೊನ್ನೆ ಹೋಗ್ಬೋದು ಸರ್, ಗೊತ್ತಿಲ್ಲ ಅದು ಯಾವಾಗ ಆಗಿದೆ ಸರ್. ಮತ್ತೆ ಆಮೇಲೆ ಲೇಬರ್ ಕಳಿಸ್ಕೊಂಡು ಕ್ಲಿಯರ್ ಮಾಡಿದೀವಿ ಸರ್. ಏನಾದರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿತ್ತು ಓಕೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಇಮಿಡಿಯೇಟ್ ಆಗಿ ತಾವು ಇನ್ಫಾರ್ಮೇಶನ್ ಕೊಡ್ತಾರೆ, ಡ್ರೈವರು ಇರ್ತಾರೆ ಸರ್, ಇಮಿಡಿಯೇಟ್ ಹೋಗ್ತೀವಿ. ಹೈವೇ ಮೊಬೈಲ್ ಅಂತ ಹೈವೇ ಪೆಟ್ರೋಲಿಂಗ್ ಅಂತ ವೆಹಿಕಲ್ ಇದೆ. ಓಕೆ, ಯಾವ್ದಾದ್ರು ಆ ವೆಹಿಕಲ್ ಇದೆ ಸರ್. ನಾರಾಯಣಸ್ವಾಮಿ ಅವರೇ, ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಅಂತ ಇದೆ ಸರ್. ಇದು ನಮ್ ಜೀಪ್, ನಾವು ನಮ್ಮ ರೆಗ್ಯುಲರ್ ಆಗಿ ಬರೋದಿಲ್ಲ, ಬಟ್ ಸರ್ಪ್ರೈಸ್ ವಿಸಿಟ್ ಮಾಡ್ತಿರ್ತೀವಿ ಸರ್. ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಏನಾದ್ರು ನಮಗೆ ಆ ತರದಿಂದ ಕಂಡು ಬಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೋತೀವಿ ಸರ್. ಸೇಮ್ ಪೆಟ್ರೋಲ್ ವೆಹಿಕಲ್ ಅಂತ ಹೈವೇ ಪೆಟ್ರೋಲ್ ವೆಹಿಕಲ್, ಹೈವೇ ಎಸ್ಪೆಷಲ್ ಹೈವೇ ಸರ್. ಅದರಲ್ಲೂ ಎಸ್ಪೆಷಲಿ ಚೆನ್ನೈ ಎಕ್ಸ್ಪ್ರೆಸ್ ರೋಡು. ನಮಸ್ಕಾರ ಸಾರ್ವಜನಿಕರಲ್ಲಿ, ನಮಸ್ಕಾರ ಹೇಳ್ತಾ, ಇವತ್ತು ಇತ್ತೀಚೆಗೆ ನಮ್ಮ ಹುಸೇನ್ ಸರ್ ಅವರು ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸಿದರು. ಏನಂತಂದರೆ, ಈ ನಮ್ಮ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಕೆಲವು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡೋದು ಮತ್ತು ಕಲ್ಲುಗಳನ್ನು ಇಟ್ಟು ಅಪಘಾತಗಳನ್ನು ಮಾಡಿ, ಅಪಘಾತಗಳಾದಂಥ ಸಂದರ್ಭದಲ್ಲಿ ಅವರ ಹತ್ರ ಇದ್ದಂತಹ ಒಡವೆಗಳನ್ನು, ಹಣವನ್ನು ದೋಚ್ತಾರೆ ಅಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ನಮ್ಮ ಏನು ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ, ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸಾಕಷ್ಟು ವಿಚಾರಣೆ ಮಾಡಿ ಮತ್ತು ವೆರಿಫೈ ಮಾಡಿದ್ದೀನಿ. ಆ ಥರದ ಘಟನೆ ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ. ಮತ್ತು ಇನ್ನೊಂದೇನಪ್ಪ, ಇದುವರೆಗೂ ನಮಗೆ ಸಾರ್ವಜನಿಕರು ಯಾರು ಆ ಥರ ಕಂಪ್ಲೇಂಟನ್ನು ಸಹ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾನು ಹುಸೇನ್ ಸರ್ ಹತ್ರನೂ ಸಹ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿನದಾಗಿ ಏನಪ್ಪ ಅಂದರೆ, ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇದು ಚೆನ್ನೈ ಎಕ್ಸ್ಪ್ರೆಸ್ ರೋಡು ತುಂಬ ಓವರ್ ಸ್ಪೀಡ್ ಹೋಗ್ತದೆ ವೆಹಿಕಲ್ಸು, ಅಧಿಕೃತವಾಗಿ ಇನ್ನೂ ಓಪನ್ ಆಗಿಲ್ಲ. ಎರಡನೇದಾಗಿ ಏನಪ್ಪ ಅಂದರೆ, ಈ ಎಕ್ಸ್ಪ್ರೆಸ್ ವೇಲಿ ಬೈಕ್ಸು ಮತ್ತು ಬೈಕ್ ಆಗ್ಬೋದು, ಆಟೋ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಅತಿ ಕಡಿಮೆ ವೇಗದಲ್ಲಿ ಬರುವಂಥ ವಾಹನಗಳಿಗೆ ಆ್ಯಕ್ಚುಲಿ ಅವಕಾಶ ಇರೋದಿಲ್ಲ ಹೀಗಾಗಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ನಮ್ಮ ಹುಸೇನ್ ಸರ್ ಅವರು ಮತ್ತು ನಮ್ಮ ಅಸ್ಗರ್ ಸರ್ ಅವರು ಇಲ್ಲೇ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು ಬೈಕ್ ಆಗ್ಬೋದು, ಆಟೋ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಅಥವಾ ಕಡಿಮೆ ವೇಗದಲ್ಲಿ ಹೋಗುವಂಥ ವಾಹನಗಳನ್ನು ದಯವಿಟ್ಟು ಈ ಚೆನ್ನೈ ಎಕ್ಸ್ಪ್ರೆಸ್ ರೋಡಲ್ಲಿ ತರಬಾರ್ದು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ತಾವು ಏನು ಪ್ರಯಾಣಿಕರು ಈ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಏನಾದ್ರು ಸಂಶಯಾಸ್ಪದವಾಗಿ ಯಾರು ರಸ್ತೆಯಲ್ಲಿ ನಿಂತ್ಕೊಂಡಿದ್ರೆ ತಕ್ಷಣ ಟೋಲ್ ಫ್ರೀ ನಂಬರ್ ಇದೆ, ಅಲ್ಲಲ್ಲಿ ಟೋಲ್ ಫ್ರೀ ನಂಬರ್ ಹಾಕಿದ್ದಾರೆ, ಅಥವಾ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ 112ಗೆ ನಂಬರ್ ಹಾಕಿ ಆ ಜಾಗದ ಲೊಕೇಶನ್ ನಮಗೆ ತಿಳಿಸಿದರೆ ತಕ್ಷಣ ನಮ್ಮ ಹೈವೇ ಪೆಟ್ರೋಲಿಂಗ್ ವೆಹಿಕಲನ್ನು ಕಳಿಸಿ ನಾವು ಅದ್ರ ಬಗ್ಗೆ ವೆರಿಫೈ ಮಾಡಿ ಕ್ರಮವನ್ನು ತಗೋತೀವಿ. ಈ ಕಂಟ್ರೋಲ್ ರೂಮಲ್ಲಿ 24x7 ಪ್ರತಿ 1 ಕಿಲೋಮೀಟರ್ಗೆ ಒಂದು ಕ್ಯಾಮರಾದಂತೆ ಇದ್ದಾವೆ. ಎಲ್ಲೂ ಸಹ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವೆಹಿಕಲ್ ಯಾವ ಸ್ಪೀಡ್ ಹೋಗ್ತಾ ಇದೆ, ಆ ವೆಹಿಕಲ್ ನಂಬರ್ ಏನು, ವೆಹಿಕಲ್ ಫೋಟೋ ಸಮೇತ ಕ್ಯಾಪ್ಚರ್ ಆಗ್ತಾ ಇದೆ. ಹಾಗಾಗಿ ಯಾರಾದರೂ ನಾವಿಲ್ಲಿ ಏನು ತಪ್ಪು ಮಾಡ್ಬೋದು, ಅಥವಾ ಏನಾದ್ರು ದರೋಡೆ ಮಾಡ್ಬೋದು, ಅಥವಾ ಕಳ್ಳತನ ಮಾಡ್ಬೋದು ಅಂತ ಏನಾದ್ರು ಅಂದ್ಕೊಂಡಿದ್ರೆ 100% ತಪ್ಪು, ಸಿಕ್ಕಾಕೊಳ್ತೀರಾ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನು ನಾವು ಈಗಾಗಲೇ ಇನ್ನು ಪೆಟ್ರೋಲಿಂಗ್ನ ಹುಸೇನ್ ಸರ್ ಅವರು ಹೇಳಿದಾದ್ಮೇಲೆ ಪೆಟ್ರೋಲಿಂಗ್ ಇನ್ನೂ ಜಾಸ್ತಿ ಹೆಚ್ಚು ಮಾಡಿದ್ದೀವಿ. ಜೊತೆಗೆ ವಾಹನಗಳ ಅಪಘಾತ ಆದಾಗ ವಾಹನಗಳನ್ನು ಇಲ್ಲಿಂದ ತಕ್ಷಣ ನಮ್ಮ ಸ್ಟೇಷನ್ಗೆ ತೊಗೊಂಡು ಹೋಗೋದಾಗ್ಬೋದು, ಅಥವಾ ಅಪಘಾತ ಆದಾಗ ತಕ್ಷಣ ಗಾಯಾಳುಗಳನ್ನು ಆಸ್ಪತ್ರೆಗೆ ತೊಗೊಂಡು ಹೋಗೋದಕ್ಕೆ ಆಲ್ರೆಡಿ ಆಂಬ್ಯುಲೆನ್ಸು ಇದೆ. ಆಂಬ್ಯುಲೆನ್ಸಲ್ಲಿ ಕೆಲಸ ಮಾಡುವಂತಹ ಪ್ಯಾರಾಮೆಡಿಕಲ್ ಅಧಿಕಾರಿಗಳಿಗೂ ಸಹ ನಾವು ಸೂಕ್ತ ತಿಳುವಳಿಕೆಯನ್ನು ನೀಡಿದ್ದೀನಿ. ಅವರು ಸಹ ತಕ್ಷಣ ನಮಗೆ ಫೋನ್ ಮಾಡಬೇಕು,
ಹಾಸ್ಪಿಟಲ್ಗೆ ಅತಿ ಹೆಚ್ಚಿನ ಬೇಗ ಸಾಗಿಸೋದ್ರ ಮೂಲಕ ಪ್ರಾಣವನ್ನು ಉಳಿಸಬೇಕು ಅಂತ ಅವ್ರಿಗೆ ತಿಳಿಸಿದ್ವಿ. ಇದ್ರ ಜೊತೆಗೆ ನಮ್ಮ ಹುಸೇನ್ ಸರ್ ಆಗ್ಬೋದು, ಅಸ್ಗರ್ ಸರ್ ಆಗ್ಬೋದು, ಸಾರ್ವಜನಿಕರ ಕಡೆಯಿಂದ ಬಂದಂಥ ಅಹವಾಲುಗಳನ್ನು, ಅವರೊಂದು ಮನವಿಯನ್ನು ಮತ್ತು ಅಭಿಪ್ರಾಯಗಳನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನದಾಗಿ ಈ ಚೆನ್ನೈ ಎಕ್ಸ್ಪ್ರೆಸ್ ರೋಡಲ್ಲಿ ಅಪಘಾತಗಳಾಗದೇ ರೀತಿ ತಡೆಯೋದಕ್ಕೆ ನಮಗೆ ಸಹಕಾರ ಕೊಡಿ ಅಂತ ಹೇಳ್ತಾ, ಮಾಹಿತಿ ಇದ್ರೆ ಕೊಡಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ಹುಸೇನ್ ಸರ್ ಅವರು ಬಂದು ಸಾಕಷ್ಟು ನಮ್ಮ ಜೊತೆ ಮುಕ್ತವಾಗಿ ವಿಚಾರಗಳನ್ನು ಮಾಡಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರ ಪರವಾಗಿ ಈ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಿಂದ ಜನ ಜಾಗೃತರಾದರು ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂದು ಚುರುಕು ಮುಡಿಸಿದಂಗೆ ಆಗಿದೆ. ಹಾಗಾಗಿ ನಮ್ಮ ಇಲಾಖೆ ಪರವಾಗಿ ಹುಸೇನ್ ಸರ್ ಅವರಿಗೆ ನಾನು ಆತ್ಮೀಯವಾಗಿ ವಂದನೆಗಳು ಹೇಳಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ಫೋನ್ ಮಾಡಿದ್ರು ನಮಗೆ, ನಾವು ಇಲ್ಲಿ ಬಂದಿದ್ದೀವಿ, ಬಂದು ನೋಡಿದ್ದೀವಿ, ಎಲ್ಲ ಪೆಟ್ರೋಲಿಂಗ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದೆ. ಪೆಟ್ರೋಲಿಂಗ್ ಆಗಲಿ ಮತ್ತು ಆಂಬ್ಯುಲೆನ್ಸ್ ಸರ್ವಿಸ್ ಎಲ್ಲ ಆಗಿದೆ. ಈಗ CCTV ಕ್ಯಾಮ್ರಾ ಎಲ್ಲ ಕರೆಕ್ಟ್ ಆಗಿದೆ. ಏನು ವರಿ ಮಾಡೋದು ಇಲ್ಲ. ಪಬ್ಲಿಕ್ಗೆ ಮೆಸೇಜ್ ಆರಾಮಾಗಿ ಬರ್ಬೋದು, ಬಟ್ ಸ್ಲೋ ಆಗಿ ಓಡಿಸಿದ್ರೆ ತುಂಬ ಒಳ್ಳೇದು. ಅಫಿಷಿಯಲ್ ಆಗಿ ಓಪನ್ ಆಗಿಲ್ಲ, ಈ ಹೈವೇ ಅಫಿಷಿಯಲ್ ಆಗಿ ಓಪನ್ ಆಗಿಲ್ಲ, ಅನ್ಅಫಿಷಿಯಲ್ ಆಗಿ ಇದೆ. ಈಗ ಸದ್ಯಕ್ಕೆ ಹೋಗ್ತಾ ಇದೆ. ದೇವನಹಳ್ಳಿಯಿಂದ ಕೊಪ್ಪಂ ತನಕ ಓಪನ್ ಆಗಿದೆ, ಇನ್ನೂ ಚೆನ್ನೈ ತನಕ ಓಪನ್ ಆಗಿಲ್ಲ. ದಯವಿಟ್ಟು ಇಲ್ಲಿ ಬಂದ್ರೂ ನಿಧಾನವಾಗಿ ಆರಾಮಾಗಿ ಒಂದು 80 ಸ್ಪೀಡ್ ಹೋಗ್ಬೋದು ಆರಾಮಾಗಿ. ಅದು ಡ್ರಿಂಕ್ಸ್ ಮಾಡ್ಕೊಂಡೆಲ್ಲ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಫ್ಯಾಮಿಲಿ ನೀವು ಸೇಫ್ಟಿಗೆ ನೀವು ನೋಡ್ಕೋಬೇಕು.